ಇಂದು ನಾನು ಕನ್ನಡ ಬೋಧಕರಾಗಿ ಜ್ಞಾನದ ವಿಷಯದಲ್ಲಿ ಅಭಿರುಚಿ ಹೊಂದಿರುವ ಮೇರು ವ್ಯಕ್ತಿತ್ವದ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಿಕೊಳ್ಳಲು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪಿ.ಎನ್. ಸೂರ್ಯನಾರಾಯಣ್ ರಾವ್ ಮತ್ತು ಶಾರದಮ್ಮ ದಂಪತಿಗಳ ಮಗನಾದ ಪಿ.ಎಸ್. ಲಕ್ಷ್ಮೀನಾರಾಯಣ್ ರಾವ್ ರವರು 16/4/1953ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು ಪುಲಿಗಲ್ನಲ್ಲಿ ಜನಿಸಿದರು. ಇವರು BA ಆನರ್ಸ್ ಕನ್ನಡವನ್ನು ಬೆಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ಮುಗಿಸಿದ್ದು, ಕನ್ನಡದಲ್ಲಿ MAಯನ್ನು ಸೆಂಟ್ರಲ್ ಕಾಲೇಜು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದು ಹಾಗೂ B.Ed ಪದವಿಯನ್ನು RV ಟೀಚರ್ಸ್ ಕಾಲೇಜು ಬೆಂಗಳೂರಿನಲ್ಲಿ ಸಂಪೂರ್ಣಗೊಳಿಸಿದ್ದಾರೆ. ಇವರು ಬೋಧಕರಾಗಿ ಸರಸ್ವತಿ ವಿದ್ಯಾಮಂದಿರ ಪ್ರೌಢಶಾಲೆ ಕೋಲಾರ, ಜಿಂದಾಲ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಮತ್ತು ವಿಜಯ ಪ್ರೌಢಶಾಲೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಸಾಹಿತ್ಯ ಕೃಷಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಇವರು ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ತಾಯಿ ಕವನ ಸಂಕಲನ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇವರ ಪ್ರಕಟಿತ ಕಥೆಗಳು ಪ್ರಾರಬ್ಧ ಮತ್ತು ಒಳಗುದಿ ಕೃತಿಗಳು: ಬಂಡಾಯದ ಸೂರ್ಯ, ಬರಗೂರು ರಾಮಚಂದ್ರಪ್ಪ ಹೊಳದನಿ. ಕತೆ ಕೃತಿಗಳಲ್ಲದೆ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ ಸಣ್ಣ ಕಥೆಗಳ ಸಂಕಲನ ಮತ್ತು ಚೀಟಿ ಗಾನಪುರಿಯ ಚಾರಣ ಲೇಖನಗಳಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ವಿವಿಧ ಪತ್ರಿಕೆಗಳಲ್ಲಿಯೂ ಇವರ ಲೇಖನಗಳು ಸುಮಾರು 15ಕ್ಕೂ ಅಧಿಕ ಉದಾಹರಣೆಗಳಿವೆ. ಕನ್ನಡದಲ್ಲಿ ತೀರ್ಪು: ಅನಗತ್ಯ ಅನುಮಾನ, ಇಷ್ಟವಾದರೆ ಕಷ್ಟವಾಗುವುದು, ಈ ದೇಶ ಸ್ವಾತಂತ್ರ್ಯ ಉಳಿಸಿಕೊಳ್ಳದು ಎಂದಿದ್ದರು ಚರ್ಚಿಲ್. ಗೃಹಲಕ್ಷ್ಮಿಗೆ ಕನ್ನ ಹಾಕುವುದೇಕೆ, ಫಲವತ್ತಾಗಿದೆ ಕನ್ನಡ ಭಾಷಾ ಭೂಮಿ ಇತ್ಯಾದಿ. ಇವರು ಪರಿವರ್ತನಾ ಪ್ರಗಾದ, ಓಂಬುಡ್ಸ್ಮನ್, ಒಂದು ಸತ್ಯದ ಆಕ್ರೋಶ, ದಾಸ ಸಾಹಿತ್ಯದ ಒಂದು ಅನಿಸಿಕೆ ಇವುಗಳಿಗೆ ವಿಮರ್ಶಾ ಲೇಖನಗಳನ್ನು ಬರೆದಿದ್ದಾರೆ. 60ರ ನಂತರ ಬದುಕು ಒಂದು ಅನಿಸಿಕೆ, ಅಮ್ಮ, ನನ್ನಮ್ಮ, ಮಗು ಮತ್ತು ಶಿಕ್ಷಣ ಎಡವಿದೆಲ್ಲಿ ಎಂಬ ಸಾಂದರ್ಭಿಕ ಲೇಖನಗಳನ್ನು ರಚಿಸಿದ್ದಾರೆ. ಇವುಗಳ ಜೊತೆಗೆ ಸುಮಾರು 100ರಷ್ಟು ಪ್ರತಿಕ್ರಿಯಾತ್ಮಕ ಕಿರು ಲೇಖನಗಳನ್ನು ರಚಿಸಿದ್ದಾರೆ. ಇವರು ಅಭಿನಯಿಸಿರುವ ನಾಟಕಗಳು ಕರ್ಣವಾರ ಮತ್ತು ದೆವ್ವಗಳ ನಡುವೆ. ಇವರು ನಿರ್ದೇಶಿಸಿರುವ ನಾಟಕಗಳು ಕಿಸಾ ಗೌತಮಿ ಮತ್ತು ಸಂಗೊಳ್ಳಿ ರಾಯಣ್ಣ. ಸಾಧನೆಯ ಆಗಾರವಾಗಿರುವ ಇವರು ಜ್ಞಾನವಾಹಿನಿ, ಕನ್ನಡ ಭಾರತಿ 1ರಿಂದ 8ನೇ ತರಗತಿಯ ಪಠ್ಯಪುಸ್ತಕ ಪರಿಶೀಲನೆಯಲ್ಲಿ ಇವರ ಕೊಡುಗೆ ಅಪಾರ. ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿ ವಿಶೇಷ ಪಾಠ ಬೋಧನೆ ಮತ್ತು ಸಂವಾದಗಳನ್ನು ನಿರ್ವಹಿಸಿದ್ದಾರೆ. ಹಳೆಗನ್ನಡ ಪದ್ಯಗಳ ಬೋಧನಾ ವಿಡಿಯೋಗಳನ್ನು ಯೂಟ್ಯೂಬ್ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ನೆರವಾಗಲೆಂದು ಪ್ರಕಟಿಸಿದ್ದಾರೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆಂದು ಕನ್ನಡ ನಾಡು ನುಡಿ ರಸಪ್ರಶ್ನೆಗಳು, ವಿದ್ಯಾರ್ಥಿ ಕವಿಗೋಷ್ಠಿಗಳ, ಕವನಗಳ ಪರಿಷ್ಕರಣೆ ಮತ್ತು ಸಂಯೋಜನೆ, ಸುಭಾಷಿತಗಳ ಅರ್ಥ ವಿವರಣೆ ರಚನೆಗಳನ್ನು ಆಯೋಜಿಸಿದ್ದಾರೆ. ಇಂತಹ ಒಂದು ಮೇರು ವ್ಯಕ್ತಿತ್ವವನ್ನು ಹೊಂದಿರುವ ಪಿ.ಎಸ್. ಲಕ್ಷ್ಮೀನಾರಾಯಣ್ ರವರ ಪರಿಚಯ ಮಾಡಲು ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ.